ಇಲ್ಲಿ ನೀವು ನೋಡ್ತಾ ಇರೋದು 4 ಅಡಿ ದಾಯದ ಅಗಸೆ ತೋಟ. ಅಂದರೆ ಈ ಸಾಲಿಂದ ಈ ಸಾಲಿಗೆ ಅಂತರ ಕೇವಲ 4 ಅಡಿ. ಇದು ಏನೇನೂ ಸಾಲದು. ಅದಕ್ಕೆ ಸೊಪ್ಪು ನೋಡಿ ಎಷ್ಟು ದಟ್ಟವಾಗಿ ಮುಚ್ಕೊಂಡೋಗಿದೆ. ನೀವಿಲ್ಲಿ ನೋಡ್ತಾ ಇರೋದು 8 ಅಡಿ ದಾಯದ ಅಗಸೆ ತೋಟ. ಈ ಸಾಲಿಂದ ಈ ಸಾಲಿಗೆ ಅಂತರ 8 ಅಡಿ. ಅಂತರ ಹೆಚ್ಚಾಯಿತು, ಹಂಗಾಗ್ಬಿಟ್ಟು ಎಷ್ಟೆಲ್ಲ ಕಳೆ ಬೆಳ್ಕೊಂಡಿದೆ ನೋಡಿ. ಯಾವುದೇ ಬೆಳೆಗೆ ಆ ಬೆಳೆಗೆ ತಕ್ಕಂತಹ ದಾಯ ಇರಬೇಕು. ದಾಯ ಹೆಚ್ಚಾದರೂ ತೊಂದರೆನೇ, ಕಡಿಮೆ ಆದರೂ ತೊಂದರೆನೇ. ಆ ಬೆಳೆಗೆ ಎಷ್ಟಿರಬೇಕೋ ಅಷ್ಟು ದಾಯ ಇದ್ದಾಗ ಮಾತ್ರ ಅದರಿಂದ ಒಳ್ಳೆ ಇಳುವರಿ ಪಡೆಯೋಕ್ಕೆ ಸಾಧ್ಯ. ನನ್ನ ಅನುಭವದ ಪ್ರಾಮಾಣಿಕ ಮಾಹಿತಿಗಾಗಿ ಸ್ವಾಗತ. ಮೊದಲು ಈ ದಾಯ ಅಂದರೆ ಏನು ಅಂತ ಯಾರಿಗಾದರೂ ಗೊತ್ತಿಲ್ಲ ಅಂತಂದರೆ ಏನೂ ಇಲ್ಲ, ಅಂತರ ಅಂತ. ಒಂದು ಸಾಲಿಂದ ಇನ್ನೊಂದು ಸಾಲಿಗಿರುವಂತಹ ಅಂತರ ಅಥವಾ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕಿರುವಂತಹ ಅಂತರನ ನಾವು ದಾಯ ಅಂತ ಕರಿತೀವಿ. ಯಾವುದೇ ಬೆಳೆಗೆ ಈ ದಾಯ ಅನ್ನೋದು ಎಷ್ಟು ಮುಖ್ಯ ಅಂತಂದರೆ ಆ ಬೆಳೆಗೆ ತಕ್ಕಂತಹ ದಾಯ ಇದ್ದಾಗಲೇ ಮಾತ್ರ ನಿಮಗೆ ಒಳ್ಳೆ ಇಳುವರಿ ಬರುತ್ತೆ, ಒಳ್ಳೆ ಕ್ವಾಂಟಿಟಿ ಬರುತ್ತೆ, ಒಳ್ಳೆ ಕ್ವಾಲಿಟಿ ಬರುತ್ತೆ. ಇವೆಲ್ಲ ಸಮರ್ಪಕವಾಗಿರಬೇಕು ಅಂತಂದರೆ ಸರಿಯಾದ ದಾಯ ಇರಬೇಕು. ಹೆಚ್ಚಿದ್ರೂ ತೊಂದರೆ ಆಗುತ್ತೆ, ಕಡಿಮೆ ಇದ್ದರೂ ತೊಂದರೆ ಆಗುತ್ತೆ. ಬಹಳ ಮುಖ್ಯವಾಗಿ ನಾವು ಈ ಕುರಿ ಮೇಕೆಗೆ ಬೆಳೆಯುವಂತಹ ಈ ಸೊಪ್ಪುಗಳೇನಿದ್ದಾವೆ, ಅಗಸೆ, ಆಮೇಲೆ ಮಲ್ಬರಿ, ಬೂರ್ಗ, ಎಡ್ಜ್ ಲೂಸನ್ನು ಇವೇನಿದ್ದಾವೆ ಇವುಗಳಿಗೆ ಎಷ್ಟು ದಾಯ ಕೊಡಬೇಕು ಅಂತ ಪದೇ ಪದೇ ಎಷ್ಟೋ ಜನ ಫೋನ್ ಮಾಡಿ ಕೇಳ್ತಿರ್ತಾರೆ. ಅದರಲ್ಲಿದ್ದ ಇದೊಂದು ಬಹಳ ಮುಖ್ಯವಾದಂತಹ ವಿಚಾರ ಅಂತ ನಾನು ಭಾವಿಸಿದ್ದೀನಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ, ಲೈಕ್ ಮಾಡಿ, ಹೈಪ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭ ಮಾಡೋಣ. ಮಾವು, ಹುಣಸೆ ಇಂತಹ ಮರವಳ್ಳಿ ಬೆಳೆಗಳಿಗೆ ನಾವು 10, 20, 30 ಅಡಿಗಳಷ್ಟು ದೂರ ದಾಯ ಇಡ್ತೀವಿ. ಅದೇ ಕಡಲೆಕಾಯಿ, ಶೇಂಗಾ ಅಂತೀವಲ್ಲ, ಇಂಥವಕ್ಕೆ ಎಷ್ಟು ದಾಯ ಕೊಡೋದು? ಇಂಚುಗಳಲ್ಲಿ. ಅಂದರೆ ಯಾವುದೇ ಬೆಳೆಗೆ ಆ ಬೆಳೆಗೆ ತಕ್ಕಂತಹ ದಾಯನ ನಾವು ಆಟೋಮೆಟಿಕ್ಕಾಗೇ ಕೊಡ್ತಿರ್ತೀವಿ. ಆದರೆ ಎಷ್ಟೋ ಸತಿ ಏನಾಗುತ್ತೆ ಅಂತಂದರೆ ಈ ಬೆಳೆಗಳಲ್ಲಿ, ಆಮೇಲೆ ನಾವು ತಿನ್ನುವಂತಹ ಈ ಬೆಳೆಗಳು ಏನಿರ್ತವೆ ಅವುಗಳಲ್ಲಾಗ್ಬೋದು, ಅಥವಾ ಈ ಸೊಪ್ಪು ಕುರಿ ಮೇಕೆಗಳಿಗೆ, ದನಗಳಿಗೆ ಬೆಳೆಯುವಂಥ ಸೊಪ್ಪುಗಳಲ್ಲಾಗ್ಬೋದು, ಎಷ್ಟೋ ಜನ ತುಂಬ ಕಡಿಮೆ ದಾಯ ಇಡ್ತಾರೆ. ಹೆಚ್ಚು ಸೊಪ್ಪು ಬರಲಿ ಅಂತಂದು ಕಡಿಮೆ ದಾಯ ಇಟ್ಟಾಗ ಏನಾಗುತ್ತೆ ಅಂತಂದರೆ ಹೆಚ್ಚು ಸೊಪ್ಪೇನು ಬರುತ್ತೆ, ಆದರೆ ಆ ಸೊಪ್ಪಿನಲ್ಲಿ ಕ್ವಾಲಿಟಿ ಇರೋದಿಲ್ಲ. ಎಷ್ಟು ಮಾತ್ರಕ್ಕೂ ಕ್ವಾಲಿಟಿ ಇರೋದಿಲ್ಲ. ಯಾಕೆ ಅಂತಂದರೆ ಅಲ್ಲಿ ಸರಿಯಾದ ಗಾಳಿ ತಗಲದೆ, ಬಿಸಿಲು ತಗಲದೆ, ಸೂರ್ಯನ ಕಿರಣಗಳು ತಗಲದೆ ಆ ಕ್ವಾಲಿಟಿ ಅನ್ನೋದು ಕೆಟ್ಟೋಗುತ್ತೆ. ನೀವು ಕ್ವಾಂಟಿಟಿ ಎಷ್ಟು ಹಾಕಿದ್ರೂ ಕೂಡ ಪ್ರಯೋಜನ ಇಲ್ಲ. ಅದೇ ಥರ ನೀವು ಕ್ವಾಲಿಟಿ ಮೇಂಟೈನ್ ಮಾಡಬೇಕಂತ ಹೆಚ್ಚು ದಾಯ ಕೊಟ್ಟಾಗ ಏನಾಗುತ್ತೆ ಅಂದರೆ ಎಷ್ಟು ಅಂತರ ಕೊಟ್ಟಾಗ ಏನಾಗುತ್ತೆ ಅಂದರೆ ಮಧ್ಯೆ ಆ ಬೆಳೆಗೆ ಎಷ್ಟು ಬೇಕೋ ಅಷ್ಟಕ್ಕಿಂತ ದಾಯ ಹೆಚ್ಚಾಗಿ ಕೊಟ್ಟಾಗ ತುಂಬ ನೆಲ ವೇಸ್ಟ್ ಆಗುತ್ತೆ. ಇದು ಕೂಡ ಬಹಳ ಮುಖ್ಯ ಅಲ್ವಾ? ನಮಗೆ ಭೂಮಿ ಕೂಡ ಬಹಳ ಮುಖ್ಯ. ಭೂಮಿ ಅನ್ನೋದಲ್ಲಿ ವೇಸ್ಟ್ ಆಗುತ್ತೆ. ಜೊತೆಗೆ ಅಲ್ಲಿ ಏನು ವೇಸ್ಟ್ ಆಗಿದೋ ಆ ನೆಲದಲ್ಲಿ ವಿಪರೀತ ಕಳೆ ಬೆಳೆಯುತ್ತೆ. ಕ್ವಾಲಿಟಿ ಬರುತ್ತೆ ನಿಜ, ಆದರೆ ಭೂಮಿ ವೇಸ್ಟಾಗಿ ಕಳೆ ಬರುತ್ತೆ. ಇವುಗಳನ್ನೆರಡನ್ನೂ ಸಮನ್ವಯ ಮಾಡಿಕೊಂಡು ಯಾವ ಬೆಳೆಗೆ ಎಷ್ಟು ಅಂತರ ಕೊಡಬೇಕೋ ಅಷ್ಟಂತರನೇ ಸಮರ್ಪಕವಾಗಿ ಕೊಟ್ಟಾಗ ಮಾತ್ರ ಕ್ವಾಲಿಟಿನೂ ಚೆನ್ನಾಗಿರುತ್ತೆ, ಕ್ವಾಂಟಿಟಿನೂ ಚೆನ್ನಾಗಿರುತ್ತೆ. ಎರಡೂ ಚೆನ್ನಾಗಿರಬೇಕಂದ್ರೆ ಅದಕ್ಕೆ ಸಮರ್ಪಕವಾದಂತಹ ದಾಯನೇ ಕೊಡಬೇಕಾಗುತ್ತೆ. ಈಗ ಉದಾಹರಣೆಗೆ ನಾವು ನೆಲಗಡಲೆ ತಗೊಂಬೋಣ. ನೆಲಗಡಲೆನ ಅರ್ಧ ಅಡಿ ಸಾಲುಗಳಾಗ್ಬೋದು ಅಥವಾ ಮುಕ್ಕಾಲಡಿ ಸಾಲು
ಬೀಜದಿಂದ ಬೀಜಕ್ಕೆ ಬಂದುಬಿಟ್ಟು ಒಂದು ಒಂದು ಅರ್ಧ ಅಡಿ ಇದ್ದರೆ ಸಾಕು. ಆವಾಗ ಏನಾಗುತ್ತೆ ಅಂತಂದರೆ ಅದು ಸಮರ್ಪಕವಾದಂತಹ ಅಂತರ ದಾಯ ಆಗುತ್ತೆ. ನೆಲದ ಮೇಲೆ ಇರುವಂತಹ ಬೆಳೆನೇ ಅಂತಂದೇ ಅಲ್ಲ, ನೆಲದ ಒಳಗೆ ನಮಗೇನು ಶೇಂಗಾ ಬೆಳೆ ಸಿಗೋದು ನೆಲದ ಒಳಗೆ, ಕಡಲೆ ಬುಡ್ಡೆಗಳು ಸಿಗೋದು ನೆಲದ ಒಳಗೆ ಈ ಸಮರ್ಪಕವಾಗಿ ಇರುತ್ತೆ. ನೀವೇನಾದರೂ ಇದಕ್ಕಿಂತ ಕಡಿಮೆ ದಾಯ ಕೊಟ್ಟಾಗ ಏನಾಗುತ್ತೆ ಅಂದರೆ ಗಿಡಗಳೆಲ್ಲ ಪೀಸ್ ಕಟ್ಟಿ ಹೋಗುತ್ತೆ, ಹೆಚ್ಚು ಬುಡ್ಡೆಗಳು ಒಳಗಡೆ ಬರೋದಿಲ್ಲ, ಜೊತೆಗೆ ಔಟ್ಲಿಗೆ ಕ್ವಾಲಿಟಿ ಅನ್ನೋದೇ ಇರೋದಿಲ್ಲ. ನಮಗೆ ತಿಂದಾಗಲೂ ಕೂಡ ಅದು ಇಷ್ಟೆಚ್ಚು ಕಮ್ಮಿ ಗೊತ್ತಾಗುತ್ತೆ. ನೀವೇನಾದರೂ ಹೆಚ್ಚು ದಾಯ ಕೊಟ್ಟಾಗ, ಕೂರಿಗೆ ಅಂತರ ಹೆಚ್ಚಾಗಿದ್ದಾಗ, ಅಥವಾ ಬೀಜದಿಂದ ಬೀಜಕ್ಕೆ ಹಾಕೋ ಅಂತರ ದೂರ ಇದ್ದಾಗ, ಅಥವಾ ಎಷ್ಟೋ ಸತಿ ಬೀಜ ಸಮರ್ಪಕವಾಗಿ ಮೊಳಕೆ ಬರೋದಿಲ್ಲ, ಆಗ ಅಂತರ ಹೆಚ್ಚಾಗಿಬಿಡುತ್ತೆ. ಅಂತರ ಹೆಚ್ಚಾದಾಗ ಎಲ್ಲೋ ಒಂದೊಂದಿರೋ ಗಿಡ ಹೆಚ್ಚೆಚ್ಚು ಕಾಯಿ ಬರುತ್ತೆ, ಕ್ವಾಲಿಟಿನೂ ಇರುತ್ತೆ. ಆದರೆ ಹೊಲ ತುಂಬ ಕಳೆಯಾಗಿಬಿಟ್ಟು ಪದೇ ಪದೇ ಕಳೆ ತೆಗೆದು ಆ ಕಳೆ ಖರ್ಚೇ ಹೆಚ್ಚಾಗಿಬಿಡುತ್ತೆ. ಅಥವಾ ನೀವೇನಾದರೂ ಸ್ವಲ್ಪ ನೆಗ್ಲೆಕ್ಟ್ ಮಾಡಿಬಿಟ್ರೆ ಒಂದು ಸತಿ ತೆಗೆದು ಇನ್ನೇನು ಸಾಕಂತ ಕಳೆ ಮುಚ್ಕೊಂಡೋಗಿ ಅದು ಏನು ಬೆಳೆನೇ ಬರೋದಿಲ್ಲ. ಕೆಲವರು ಬಿಟ್ಟು ಬಿಡ್ತಾರೆ, ಓವರ್ ಕಳೆ ಆಯಿತು, ಎಲ್ಲಿಗೆ ತೆಗೆಸೋದು, ಅಲ್ಲೊಂದು ಗಿಡ ಇಲ್ಲೊಂದು ಗಿಡ ಉಟ್ಕೊಂಡಿದೆ ಅಂತಂದು. ಬೇರೆ ಯಾವುದೇ ಆಗಲಿ ಹೇಳಿ, ಎಷ್ಟು ದಾಯ ಇರಬೇಕೋ ಅಷ್ಟೇ ಇರಬೇಕು. ಒಂದೊಂದು ಸತಿ ನಾವು ಮ್ಯಾನ್ಯಲ್ಲಾಗಿ ಮಾಡೋದು ಹೆಚ್ಚು ಕಡಿಮೆ ಆದಾಗ ಅದಕ್ಕೆ ತಕ್ಕಂತಹ ತಾಂತ್ರಿಕವಾದಂತಹ ಯಂತ್ರಗಳಿದ್ದರೆ ಬಹಳ ಸಮರ್ಪಕವಾಗಿರುತ್ತೆ ಇಂಥೌಟ್ಲಿಗೆ ಹಾಕೋದಕ್ಕೆ. ಈಗ ನಾವು ಮೇವಿನ ಕಡೆಗೆ ಹೋಗೋಣ. ಈ ಅಗಸೆ ಆಗಲಿ, ಈ ಮಲಬರಿ ಅಂದರೆ ರೇಷ್ಮೆ ಗಿಡದ ಬಗ್ಗೆನೂ ಆಗಲಿ ಹೇಳೋಣ. ನಿಮಗೆ ಈ ಮೇವಿನಲ್ಲಿ ಕ್ವಾಲಿಟಿ ಪಕ್ಕಾ ಗೊತ್ತಾಗಬೇಕು ಅಂತಂದರೆ ನಾವು ರೇಷ್ಮೆ ಗಿಡನ, ರೇಷ್ಮೆ ಸೊಪ್ಪನ್ನ ಉದಾಹರಣೆಯಾಗಿ ತಗೊಂಬೋಣ. ರೇಷ್ಮೆನ ಎಲ್ಲ ತಿನ್ನುತ್ತೆ. ಈಗ ಮೇಕೆನೂ ತಿನ್ನುತ್ತೆ, ಕುರಿನೂ ತಿನ್ನುತ್ತೆ, ದನನೂ ತಿನ್ನುತ್ತೆ. ಅದು ಎಷ್ಟು ಕ್ವಾಲಿಟಿ ಇದೆ, 1 ಅಡಿ ದಾಯಿದ್ದು ಇರುತ್ತೆ, ಆಮೇಲೆ 6-7 ಅಡಿ ದಾಯಿದ್ದು ಇರುತ್ತೆ. ಎರಡೂ ತಿಂತಾ ಇರ್ತವೆ. ಯಾವುದು ಒಳ್ಳೆಯ ಕ್ವಾಲಿಟಿ ಇದೆ ಅಂತಂದು ಪ್ರಯೋಗಾತ್ಮಕವಾಗಿ ನಾವು ಪ್ರಾಣಿಗೆ ಹಾಕಿ ನೋಡೋಕ್ಕೆ ಆಗೋದಿಲ್ಲ. ಅದನ್ನು ನೀವೇನಾದರೂ ರೇಷ್ಮೆ ಹುಳಕ್ಕೆ ಹಾಕಿದಾಗ ಪಕ್ಕಾ ನಿಮಗೆ ಗೊತ್ತಾಗುತ್ತೆ. ಕ್ವಾಲಿಟಿ ಟೆಸ್ಟಿಂಗ್ ಮಾಡೋಕ್ಕೆ ಉದಾಹರಣೆ ಅಂತಂದರೆ ಈ ರೇಷ್ಮೆ ಸೊಪ್ಪು. ಏಕೆ ಅಂತಂದರೆ ಈ ರೇಷ್ಮೆ ಹುಳುಗಳು ಆ ಸೊಪ್ಪನ್ನಲ್ಲದೆ ಬೇರೆ ಏನೂ ತಿನ್ನೋದಿಲ್ಲ. ಹಿಂಗಾಗಿ ಕ್ವಾಲಿಟಿ ಮೆಜರ್ಮೆಂಟ್ಗೆ ನಮಗೆ ರೇಷ್ಮೆ ಹುಳನೇ ಸರಿಯಾದ ಒಂದು ಪ್ರಾಣಿ ಅಂತಂದು ಹೇಳ್ಬೋದು. ನಾವು ಮೇಕೆಗೆ ಹಾಕೋಕ್ಕೆ ಮೊದಲು ಅದನ್ನು ಟೆಸ್ಟ್ ಮಾಡಬೇಕು ಅಂತಂದರೆ ರೇಷ್ಮೆ ಹುಳಕ್ಕೆ ಹಾಕಿದಾಗ ಚೆನ್ನಾಗಿ ಗೊತ್ತಾಗುತ್ತೆ. ಮೊದಲು ನಾವೆಲ್ಲ ಏನು ಮಾಡ್ತಾಯಿದ್ದೀವಿ, ಇಷ್ಟು ಕಮ್ಮಿ ಒಂದು 40-42 ವರ್ಷದ ಕೆಳಗಡೆ ನಾನು ರೇಷ್ಮೆ ಮೇಯಿಸಿದ್ದೀನಿ. ಆಗ 6 ಮೇವು ಹಾಕ್ತಾಯಿದ್ವಿ, ದಿನಕ್ಕೆ 6 ಮೇವು. ದಾಯ ಎಷ್ಟಿರ್ತಿತ್ತು ಗೊತ್ತಾ? ರೇಷ್ಮೆ ತೋಟಗಳು ಬರೀ 1 ಅಡಿ ಅಥವಾ 1.5 ಅಡಿ ಸಾಲಿಂದ ಸಾಲಿಗೆ, ಗಿಡದಿಂದ ಗಿಡಕ್ಕೆ ಪಕ್ಕ ನಾಟ್ಕೊಂಡು ಹೋಗಿರ್ತೀವಿ. ಹೆಚ್ಚು ಸೊಪ್ಪೇನು ಬರುತ್ತೆ, ಆದರೆ ಅದನ್ನು ತಂದು ಹಾಕಿದರೆ ಏನೇನೂ ಪ್ರಯೋಜನ ಇಲ್ಲ. ಯಾಕೆ ಗೊತ್ತಾ? 6 ಮೇವು ಹಾಕ್ತಿದ್ದಾಗ 100 ಮೊಟ್ಟೆಗೆ ಮಹಾ ಎಷ್ಟು ಬರ್ತಿತ್ತು ಹೇಳಿ ಇಳುವರಿ? 30 kgನೋ 40 kgನೋ ಬಂತು. ಆದರೆ ಇದು ಪ್ರಯೋಜನ ಇಲ್ಲ ಅಂತ ನಾವು ಏನು ಮಾಡ್ತಾ ಬಂದ್ವಿ, 4 ಹಾಕ್ತಾ ಬಂದ್ವಿ, ಕೊನೆಗೆ 3 ಹಾಕಿದ್ವಿ. ಈಗ ಎಲ್ಲ ರೇಷ್ಮೆ ಬೆಳೆಗಾರರು ಹಾಕೋದು 2 ಮೇವು. 2 ಮೇವಿನಲ್ಲಿ ಎಂಥ ಇಳುವರಿ ಬರ್ತಾಯಿದೆ ಅಂತಂದರೆ 100 ಮೊಟ್ಟೆಗೆ 100 kg ಗೂಡು ಬರ್ತಾಯಿದೆ. ಹೇಗೆ? ಮೇವುಗಳು ಕಡಿಮೆ ಆದಂಗೆಲ್ಲನೂ ಇಳುವರಿ ಯಾಕೆ ಹೆಚ್ಚಾಯಿತು? ಮೇಕೆಗಳಿಗೆ ಹಾಕಿದ್ರು ಕೂಡ ಅಷ್ಟೇ, ಕಡಿಮೆ ಹಾಕಿದಂಗೆಲ್ಲ ಚೆನ್ನಾಗಿರುತ್ತೆ ಅಂದರೆ ಹಂಗಂತಂದಲ್ಲ. ಕಡಿಮೆ ಹಾಕೋದು ಅಂತಂದೇ ಅಲ್ಲ, ಆ ಕಡಿಮೆ ಆಗ್ತಾ ಇರುವಂತಹ ಸೊಪ್ಪಿನಲ್ಲಿರೋ ಕ್ವಾಲಿಟಿ ಬಹಳ ಮುಖ್ಯ. ಈಗ ರೇಷ್ಮೆ ಬೆಳೆಗಾರರೆಲ್ಲ ಏನು ಮಾಡಿದ್ದಾರೆ ಅಂತಂದರೆ 6 ಅಡಿ ದಾಯ ಇಟ್ಟಿದ್ದಾರೆ, ಚೆನ್ನಾಗಿ ಸೂರ್ಯನ ಕಿರಣಗಳು ಬೀಳಲಿ ಅಂತಂದು. 6 ಅಡಿ ಸಾಲಿನಿಂದ ಸಾಲಿಗೆ 6 ಅಡಿ ದಾಯ, ಗಿಡದಿಂದ ಗಿಡಕ್ಕೆ ಸುಮಾರು 3-4 ಅಡಿ ದಾಯ ಇಟ್ಟಿದ್ದಾರೆ. ಯಾವಾಗಾದರೆ ಈ ದಾಯ ಹೆಚ್ಚಾಯಿತೋ ಆವಾಗೆ ಈ ರೇಷ್ಮೆ ಸೊಪ್ಪು ಅನ್ನೋದು ಒಳ್ಳೆ ಕ್ವಾಲಿಟಿ ಬಂತು. ಇರಲಿ, ಗೊಬ್ಬರ ಹಾಕೋದು ಇವೆಲ್ಲ ಮಾಡಿದಾಗಲೇ ಕ್ವಾಲಿಟಿ ಬರೋದು.
ಅದರ ಜೊತೆಗೆ ನೀವು ಎಷ್ಟೇ ಗೊಬ್ಬರ ಹಾಕಿ ಒತ್ತಾಗಿ ನಾಟಿ ಬಿಟ್ಟರೆ ಆವಾಗ ಏನಾಗುತ್ತೆ, ಅದಕ್ಕೆ ಸೂರ್ಯಕಿರಣಗಳು ಫೋಟೋಸಿಂಥಸಿಸ್ ಸರಿಯಾಗಿ ನಡೆಯೋದಿಲ್ಲ, ಕ್ವಾಲಿಟಿ ಬರೋದಿಲ್ಲ. ಅದಕ್ಕೆ ಈಗ ದಾಯ ಇಟ್ಟುಬಿಟ್ಟು ಕೇವಲ 2 ಮೇವು ಆಗ್ತಾ ಇರೋದ್ರಿಂದ ಒಳ್ಳೆ ಇಳುವರಿ ಬರ್ತಾಯಿದೆ. 100ಕ್ಕೆ 100 ಮಟ್ಟಿಗೆ 100 kg ಗೂಡು ಬರ್ತಾಯಿದೆ. ಇಲ್ಲೇ ಅರ್ಥ ಆಗುತ್ತೆ ನಮಗೆ ಕ್ವಾಲಿಟಿ ಬರಬೇಕು ಅಂತಂದರೆ ಕ್ವಾಂಟಿಟಿ ಅನ್ನೋದು ಕೂಡ ಮುಖ್ಯ ಆಗೋದಿಲ್ಲ, ಕ್ವಾಲಿಟಿ ಮುಖ್ಯ ಆಗುತ್ತೆ. ಆ ಕ್ವಾಲಿಟಿ ಬರಬೇಕಂದ್ರೆ ಅದಕ್ಕೆ ತಕ್ಕಂತೆ ದಾಯ ಇಕ್ಕಬೇಕು ಅಂತಂದು. ಈಗ ನೀವಾಗಲಿ ರೇಷ್ಮೆ ಹುಳಕ್ಕೆ ಏನಿಟ್ಟಿದ್ದೀರೋ ಅದೇ ಥರ ದಾಯನ ಮೇಕೆ ಮೇಯ್ಸೋಕೆ ಕೂಡ 6 ಅಡಿ ಇಟ್ಬಿಟ್ರೆ, ಆಮೇಲೆ ಸಾಲಿನಿಂದ ಸಾಲಿಗೆ 6 ಅಡಿ ಅಂದನಲ್ಲ, ಗಿಡದಿಂದ ಗಿಡಕ್ಕೆ ಸ್ವಲ್ಪ 2-3 ಅಡಿ ಈ ಥರ ಇಟ್ಕೊಂಡು ಡ್ರಿಪ್ ಎಳೆದುಬಿಟ್ಟು ಕೊಟ್ಟಾಗ ಅದು ಬಹಳ ಕ್ವಾಲಿಟಿಯಾಗಿರುತ್ತೆ. ನೀವು ಕುರಿ ಮೇಕೆಗಳಿಗೆ ಹೆಚ್ಚು ಹಾಕಬೇಕಂತಂದಿಲ್ಲ, ಸ್ವಲ್ಪ ಹಾಕಿದ್ರೂ ಕೂಡ ಕುರಿ ಮೇಕೆಗಳು ಒಳ್ಳೆ ದಷ್ಟಪುಷ್ಟವಾಗಿರ್ತವೆ. ಇನ್ನು ನಮ್ಮ ಬಹಳ ಮುಖ್ಯವಾದಂತಹ ಅಗಸೆ ಏನಿದೆ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಹಸಿ ಮೇವಿನ ರಾಣಿ ಅಂತಂದು. ಈ ಅಗಸೆಗೆ ಎಷ್ಟು ದಾಯ ಇಡಬೇಕು ಅಂತಂದರೆ, ನಾನು ಆಗಲೇ ಹೇಳಿದ್ನಲ್ಲ, ನಮ್ಮ ಹುಡುಗರು ಇಟ್ಟಿರೋದ್ರನ್ನ 2 ತಾಟುಗಳು ತೋರಿಸ್ದೆ. ಒಂದು ತಾಟು 4 ಅಡಿ ದಾಯ ಇಟ್ಬಿಟ್ಟಿದ್ದಾರೆ ಅವರು, ಇನ್ನೊಂದು ತಾಟು 8 ಅಡಿ ಇಟ್ಟಿದ್ದಾರೆ. ಇದರಲ್ಲಿ ಎಷ್ಟು ಹುಲ್ಲು ಬಂದಿದೆ ಅನ್ನೋದು ಕೂಡ ತೋರಿಸಿದ್ದೀನಿ. 8 ಅಡಿ ಸಮರ್ಪಕವಲ್ಲ, 4 ಅಡಿನೂ ಸಮರ್ಪಕವಲ್ಲ. ಸರಿಯಾದ ದಾಯ ಅಂತಂದರೆ 6 ಅಡಿ, ಅಮ್ಮಮ್ಮ ಅಂದರೆ 7 ಅಡಿ, 6 ಅಡಿ ಒಳ್ಳೆಯ ದಾಯ ಅಂತಂದು ಹೇಳ್ಬೋದು. ಇನ್ನು ಗಿಡದಿಂದ ಗಿಡಕ್ಕೆ ಸ್ವಲ್ಪ ಹೆಚ್ಚು ನಡೆಯುತ್ತೆ, 2 ಅಡಿ ಇದ್ದರೂ ನಡೆಯುತ್ತೆ, 1 ಅಡಿ ಇದ್ದರೂ ನಡೆಯುತ್ತೆ. ಒಟ್ಟಿನಲ್ಲಿ ಅಗಸೆಗೆ ನೀವು ಕರೆಕ್ಟಾಗಿ 6 ಅಡಿ ಇಡಿ ಸಾಲಿಂದ ಸಾಲಿಗೆ, ಅದು ಸಮರ್ಪಕವಾದ ದಾಯ ಆಗುತ್ತೆ, ಒಳ್ಳೆ ಸೊಪ್ಪು ಕೊಡುತ್ತೆ, ಕ್ವಾಲಿಟಿನೂ ಇರುತ್ತೆ, ಕ್ವಾಂಟಿಟಿನೂ ಇರುತ್ತೆ. ಆಮೇಲೆ ಇನ್ನೂ ಒಂದು ವಿಚಾರ ಹೇಳಬೇಕು. ಈಗ ಆಲ್ರೆಡಿ ನೀವು ಏನಾದರೂ ದಾಯ ಕಡಿಮೆ ಇಟ್ಟಿರ್ತಾರೆ. ಈಗ ನಮ್ಮ ಹುಡುಗನೇ ಇಟ್ಟಿದ್ದಾನಲ್ಲ 4 ಅಡಿ, ಹಂಗಾದರೆ ಅದು ದಾಯ ಕಡಿಮೆ ಇದೆ, ಸರಿ ಇಲ್ಲ ಅಂತಂದು ಅರ್ಥ. ಹೋಗಲಿ, ದಾಯ ಕರೆಕ್ಟಾಗಿರಬೇಕು ಅಂತಂದು ಒಂದು ಸಾಲು ತೆಗೆದ್ರೆ ಏನಾಗುತ್ತೆ, ಹೆಚ್ಚಾಗುತ್ತೆ, 8 ಅಡಿ ಆಗುತ್ತೆ, ಅದು ಸರಿ ಇಲ್ಲ ಅಂತಂದು ನಾನು ಹೇಳಿದ್ದೀನಲ್ಲ. ಹಂಗಾದರೆ ಏನು ಮಾಡಬೇಕು? ಈ ತೋಟನೇ ತೆಗಿಬೇಕಾ? ಇಲ್ಲ, ತೆಗಿಯೋ ಅವಶ್ಯಕತೆ ಇಲ್ಲ. ನಾನೊಂದು ಹೊಸ ಕಾನ್ಸೆಪ್ಟು ಕಂಡುಹಿಡ್ದಿದ್ದೀನಿ. ಅದನ್ನು ಹೇಳಿದ್ರೆ ನೀವು ಕ್ವಾಲಿಟಿನೂ ಬರುತ್ತೆ, ಕ್ವಾಂಟಿಟಿನೂ ಬರುತ್ತೆ, ತೋಟನೂ ತೆಗಿಯೋ ಅವಶ್ಯಕತೆ ಇಲ್ಲ. ಅದ್ಯಾವುದು ಅಂತ ಮಾಂತ್ರಿಕ ಕಾನ್ಸೆಪ್ಟ್ ಅಂತಂದು ನಿಮಗೆ ಯೋಚನೆ ಬಂತ? ಹೇಳ್ತೀನಿ. ನಾನು ಸುಮಾರು ವರ್ಷಗಳ ಕೆಳಗೆ ರೇಷ್ಮೆ ಮೇಯಿಸ್ತಾ ಇದ್ನಲ್ಲ, ಆಗ ನನ್ನ ರೇಷ್ಮೆ ತೋಟ 3 ಅಡಿ ದಾಯ ಇತ್ತು. ಇದನ್ನ ತೆಗೀದಂಗೆ ಏನು ಮಾಡಬೇಕಂತ ಆಲೋಚನೆ ಮಾಡಿದಾಗ ನನಗೊಂದು ಕಾನ್ಸೆಪ್ಟ್ ಬಂದಿತ್ತು. ಆ ಕಾನ್ಸೆಪ್ಟ್ ಎಷ್ಟು ಅದ್ಭುತವಾಗಿ, ಎಷ್ಟು ಮಾಂತ್ರಿಕವಾಗಿದೆ ಅಂತಂದರೆ, ನಾನು ಅದನ್ನು ಇಂಪ್ಲಿಮೆಂಟ್ ಮಾಡಿದಾಗ, ಇದು ಹೇಗೋ ಸಿರಿಕಲ್ಚರ್ ಡಿಪಾರ್ಟ್ಮೆಂಟ್ನಲ್ಲಿ ತುಮಕೂರಿನಲ್ಲಿದ್ದಾರೆ DD ಸಾಹೇಬರು, ಶಿವರುದ್ರಪ್ಪನೋ ಶಿವಲಿಂಗಪ್ಪ ಅಂತಂದು ಏನೋ ಇದೆ, ಅವ್ರಿಗೆ ಇದು ಗೊತ್ತಾಗ್ಬಿಟ್ಟು, ನಾನು ಒಂದು ಸತಿ ಅಲ್ಲಿಗೆ ಹೋದಾಗ, ಎಲ್ಲಿಗೆ DD ಸಾಹೇಬ್ರ ಆಫೀಸ್ಗೆ ಹೋದಾಗ, ಅಲ್ಲಿ ಇಒಗಳು SEOಗಳು ಅಂತಂದು ಇರುತ್ತಾರಲ್ಲ ತಾಲ್ಲೂಕಿಗೆ, ಅವ್ರನ್ನೆಲ್ಲ ಕುಂದರ್ಸ್ಕೊಂಡು ಒಂದು ಮೀಟಿಂಗ್ ಕರೆಯೋವಾಗ ನನ್ನ ಸಹ ಅದರಲ್ಲಿ ಈ ಕಾನ್ಸೆಪ್ಟ್ ಏನಿದೆ ಇದರ ಬಗ್ಗೆ ಲೆಕ್ಚರ್ ಕೊಡಿ ಅಂತಂದು ಹೇಳಿದ್ರು. ಅವ್ರಿಗೆಲ್ಲ ಇಂಟ್ರಡ್ಯೂಸ್ ಮಾಡಿ, ನೋಡಿ ಈ ರೈತ ಎಂಥ ಇನೋವೇಟಿವ್ ಮಾಡ್ತಾ ಇದ್ದಾನೆ ಈ ದಾಯದ ಬಗ್ಗೆ ಅಂತಂದು ನನಗೆ ಒಂದು ಲೆಕ್ಚರ್ ಕೊಡೋಕೆ ಹೇಳಿದ್ರು. ನಾನು ಅದನ್ನು ಹೇಳಿದಾಗ ಈ SEOಗಳು ಏನಿರ್ತಾರೆ ಇವರೆಲ್ಲ ತುಂಬ ಖುಷಿ ಪಟ್ಕೊಂಡ್ರು. ಅಷ್ಟು ಮಾತ್ರ ಅಲ್ಲ, ಅವರು ಆ DD ಸಾಹೇಬರು ನನಗೆ ಅದರ ಬಗ್ಗೆ ಲೇಖನಿ ಕೂಡ ಬರೆಸಿ ರೇಷ್ಮೆ ಕೃಷಿಯಲ್ಲಿ ಅದನ್ನು ಪ್ರಕಟ ಮಾಡಿದ್ರು. ಏನು ಅಂತ ಕಾನ್ಸೆಪ್ಟು ಅಂತಂದು ಹೇಳಿದ್ರೆ, ಅದಕ್ಕೆ ಕೊಯ್ಲಿಗೆ ಕೂಡ ಒಂದು ಹೆಸರಿಟ್ಟು ಅದನ್ನು ಇಂಪ್ಲಿಮೆಂಟ್ ಮಾಡಿ ಸಕ್ಸಸ್ಸಾಗಿ ಇಂಪ್ಲಿಮೆಂಟ್ ಮಾಡಿದ್ದೀನಿ. ಅದು ಏನು ಎತ್ತ ಅಂತಂದು ಮುಂದೆ ಒಂದು ವಿಡಿಯೋದಲ್ಲಿ ಸವಿವರವಾಗಿ ನಿಮಗೆ ಹೇಳ್ತೀನಿ. ಅದನ್ನು ನೋಡಿದಾಗ ನಿಮಗೆ ತುಂಬ ಖುಷಿ ಆಗುತ್ತೆ, ತುಂಬ ಎಕ್ಸೈಟ್ಮೆಂಟ್ ಆಗುತ್ತೆ. ಅದು ಏನು ಅಂತಂದು ಮುಂದೆ ನಾನು ಇದೇ ತೋಟನೇ ಎಕ್ಸಾಂಪಲ್ಲಾಗಿ ತಗೊಂಡು ಸಚಿತ್ರವಾಗಿ ನಿಮಗೆ ಅದರ ಮಾಹಿತಿ ಎಲ್ಲ ಕೊಡ್ತೀನಿ. ಆ ತನಕ ಸ್ವಲ್ಪ ನಿರೀಕ್ಷೆ ಮಾಡಿ ಅಂತ ಹೇಳ್ತಾ, ಓಕೆ.
ರೈತ ಯಾವುದೇ ಬೆಳೆಯನ್ನು ಇಡುವಾಗ ಆ ಬೆಳೆಗೆ ತಕ್ಕಂತಹ ದಾಯ ಕೊಡದೇ ಇದ್ದರೆ ಇಳುವರಿ ಕುಂಠಿತವಾಗುತ್ತೆ ಅನ್ನೋದನ್ನು ತಿಳಿಸುವಂತಹ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಆಗಿದ್ದೇ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ ಅಂತಂದು ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.